ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾತ್ರಿ 12 ಗಂಟೆ, ಪ್ಲಾಟ್ಫಾರ್ಮ್ ಸಂಪೂರ್ಣ ಖಾಲಿ, ಕತ್ತಲು, ದಟ್ಟವಾದ ಮಂಜು, ಮತ್ತೆ ದೂರದಿಂದ ಕೇಳಿಬರ್ತಿರೋ ಆ ಒಂದು ರೈಲಿನ ಹಾರ್ನ್. ಮೈಜುಮ್ಮನುತ್ತೆ ಅಲ್ವಾ? ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಭಾರತೀಯ ರೈಲ್ವೆಯ ಆ ಕತ್ತಲೆಯ ರಹಸ್ಯಗಳನ್ನ, ಅಂದ್ರೆ ಆ ಭಯಾನಕ ನಿಲ್ದಾಣಗಳ ಕಥೆಯನ್ನ ಡಿಕೋಡ್ ಮಾಡೋಣ. ಬನ್ನಿ ಶುರು ಮಾಡೋಣ. ರೈಲು ಪ್ರಯಾಣ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾನೇ ಇಷ್ಟ, ಹೌದಲ್ವಾ? ಹಗಲಿನಲ್ಲಿ ಸಾವಿರಾರು ಜನರಿಂದ ತುಂಬಿ ತುಳುಕೋ ಈ ಜಾಗ ಸೂರ್ಯ ಮುಳುಗಿದ ತಕ್ಷಣ ಸಂಪೂರ್ಣ ಸೈಲೆಂಟ್ ಆಗಿಬಿಡುತ್ತೆ. ಆದ್ರೆ ಕೆಲವು ನಿಲ್ದಾಣಗಳಲ್ಲಂತೂ ಮಧ್ಯರಾತ್ರಿ 12 ಗಂಟೆಯ ನಂತರ ಯಾರು ಊಹಿಸದಂತಹ ಭಯಾನಕ ರಹಸ್ಯಗಳು ಹೊರಬರಲು ಶುರುವಾಗುತ್ತೆ ಅಂತ ಸ್ಥಳೀಗರು ಹೇಳ್ತಾರೆ. ಹಾಗಾದ್ರೆ ಆ ಖಾಲಿ ಪ್ಲಾಟ್ಫಾರ್ಮ್ಗಳ ಕತ್ತಲಲ್ಲಿ ನಿಜಕ್ಕೂ ಅಡಗಿರೋದೇನು? ನೋಡಿ, ನಾವಿಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ. ಕೇವಲ ಲಭ್ಯವಿರೋ ಮೂಲಗಳು ಮತ್ತೆ ಅಲ್ಲಿನ ಜನರ ನಂಬಿಕೆಗಳನ್ನ ಆಧರಿಸಿ ಭಾರತದ ಕೆಲವು ಪ್ರಸಿದ್ಧ ಭಯಾನಕ ರೈಲು ನಿಲ್ದಾಣಗಳ ಕಥೆಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಓಕೆ, ಲೆಟ್ಸ್ ಡೈವ್ ಇನ್. ಮೊದಲನೆಯದಾಗಿ ಬೇಗುನ್ಖೋದರ್ ರೈಲು ನಿಲ್ದಾಣ ಮತ್ತು ಅದರ 42 ವರ್ಷಗಳ ಸುದೀರ್ಘ ಮೌನ. ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯಲ್ಲಿರೋ ಈ ಬೇಗುನ್ಖೋದರ್ ಇದೆಯಲ್ಲ, ಇದು ಬರಿಯೊಂದು ಸಾಮಾನ್ಯ ಸ್ಟೇಷನ್ ಅಲ್ಲ. 1960ರ ದಶಕದ ಸ್ಥಳೀಯ ಕಥೆಗಳನ್ನ ಕೇಳಿದ್ರೆ ಇಲ್ಲೊಬ್ಬ ಮಹಿಳೆ ರೈಲಿಗೆ ಸಿಲುಕಿ ಪ್ರಾಣ ಬಿಟ್ಟಿದ್ಲಂತೆ. ಆಮೇಲೆ ಅದೇ ಮಹಿಳೆಯ ಆತ್ಮ ಬಿಳಿ ಸೀರೆಯುಟ್ಟು ರಾತ್ರಿ ಹೊತ್ತು ಹಳಿಗಳ ಮೇಲೆ ರೈಲಿನ ಜೊತೆಯಲ್ಲೇ ಓಡಾಡ್ತಿತ್ತಂತೆ. ಇದನ್ನ ಕಣ್ಣಾರೆ ನೋಡಿದ ರೈಲ್ವೆ ಅಧಿಕಾರಿಯೊಬ್ರು ಅದೇ ಭಯದಲ್ಲಿ ಪ್ರಾಣ ಬಿಟ್ರು ಅನ್ನೋದು ನಿಜಕ್ಕೂ ಶಾಕಿಂಗ್. ಅಷ್ಟೇ ಅಲ್ಲ, ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತು ಅಂದ್ರೆ ಕೇವಲ ಈ ಒಂದು ಭಯದಿಂದ ಇಡೀ ರೈಲು ನಿಲ್ದಾಣವನ್ನ ಬರೋಬ್ಬರಿ 42 ವರ್ಷಗಳ ಕಾಲ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರು. ಯೋಚನೆ ಮಾಡಿ, 42 ಇಯರ್ಸ್. ಆಮೇಲೆ ಫೈನಲಿ 2009ನಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಈ ಸ್ಟೇಷನ್ ಅನ್ನ ಮತ್ತೆ ಓಪನ್ ಮಾಡಿತು. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್. 2009ರಲ್ಲಿ ಸ್ಟೇಷನ್ ಏನೋ ರೀಓಪನ್ ಆಯ್ತು. ಆದ್ರೆ ಸೂರ್ಯ ಮುಳುಗ್ದ ತಕ್ಷಣ ಆ ಜಾಗ ಸಂಪೂರ್ಣ ನಿರ್ಜನವಾಗ್ಬಿಡುತ್ತೆ. ಈಗ್ಲೂ ಕೂಡ ಮಧ್ಯರಾತ್ರಿ ಹಳಿಗಳ ಮೇಲೆ ಆ ಬಿಳಿ ಸೀರೆಯ ಮಹಿಳೆ ಕಾಣಿಸ್ಕೊಳ್ತಾಳೆ ಅನ್ನೋ ಭಯ ಅಲ್ಲಿನ ಜನರ ಮನಸ್ಸಿನಲ್ಲಿ ಹಾಗೇ ಉಳಿದುಕೊಂಡಿದೆ. ನೆಕ್ಸ್ಟ್, ನೈನಿ ಜಂಕ್ಷನ್. ಬ್ರಿಟಿಷ್ ಕಾಲದ ಒಂದು ಕರಾಳ ಅಶಾಂತಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರೋ ಈ ನೈನಿ ಜಂಕ್ಷನ್ನ ಕಥೆ ನಮ್ಮ ವಸಾಹತುಶಾಹಿ ಇತಿಹಾಸಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಈ ಸ್ಟೇಷನ್ ಹತ್ರದಲ್ಲೇ ಐತಿಹಾಸಿಕ ನೈನಿ ಜೈಲಿದೆ. ಮೂಲಗಳ ಪ್ರಕಾರ ಬ್ರಿಟಿಷರ ಕಾಲದಲ್ಲಿ ಎಷ್ಟೋ ಜನ ಭಾರತೀಯರನ್ನ ಇಲ್ಲಿ ಅಮಾನುಷವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಗಿತ್ತು. ಆ ಒಂದು ಐತಿಹಾಸಿಕ ಕ್ರೌರ್ಯನೇ ಇವತ್ತಿನ ಈ ಭಯಾನಕ ವಾತಾವರಣಕ್ಕೆ ಕಾರಣ ಅಂತ ಹೇಳ್ತಾರೆ. ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡ ಆ ಕೈದಿಗಳ ಆತ್ಮಗಳು ಇಂದಿಗೂ ನ್ಯಾಯಕ್ಕಾಗಿ ಈ ನಿಲ್ದಾಣದ ಸುತ್ತಮುತ್ತ ಅಲೆದಾಡುತ್ತಿವೆ ಅಂತ ಸ್ಥಳೀಯರು ಸ್ಟ್ರಾಂಗ್ ಆಗಿ ನಂಬ್ತಾರೆ. ತಡರಾತ್ರಿ ಯಾರೆಲ್ಲ ಅಲ್ಲಿಗೆ ಹೋಗಿದ್ದಾರೋ ಅವರೆಲ್ಲ ತುಂಬಾನೇ ವಿಚಿತ್ರವಾದ ಅನುಭವಗಳನ್ನ ಫೇಸ್ ಮಾಡಿದ್ದಾರೆ. ಮುಖ್ಯವಾಗಿ ಆ ಖಾಲಿ ಪ್ಲಾಟ್ಫಾರ್ಮ್ ಮೇಲಿರೋ ಆ ಡೆಡ್ ಸೈಲೆನ್ಸ್ ಇದೆಯಲ್ಲ, ಅದು ಎಂಥವರನ್ನಾದ್ರೂ ಬೆಚ್ಚಿ ಬೀಳಿಸುತ್ತೆ. ಈಗ ಮೂರನೆಯದಾಗಿ ಬರೋಗ್ ರೈಲು ನಿಲ್ದಾಣ. ಇದೊಂಥರ ಸುರಂಗದೊಳಗಿನ ರಹಸ್ಯ. ಹಿಮಾಚಲ ಪ್ರದೇಶದ ಕಾಲ್ಕಾ ಶಿಮ್ಲಾ ಹೆದ್ದಾರಿಯಲ್ಲಿರೋ ಈ ಸ್ಟೇಷನ್ನ ಅಸಲಿ ರಹಸ್ಯ ಇರೋದು 33ನೇ ನಂಬರ್ನ ಸುರಂಗದೊಳಗೆ. ಈ ಟನಲ್ ಅನ್ನ ಕಟ್ಟಿದ್ದು ಬ್ರಿಟಿಷ್ ಇಂಜಿನಿಯರ್ ಕರ್ನಲ್ ಬರೋಗ್ ಅಂತ. ರೆಕಾರ್ಡ್ಸ್ ಹೇಳೋ ಪ್ರಕಾರ ಅವರ ಕೆಲ್ಸದಲ್ಲಿ ಆದ ಒಂದು ಸಣ್ಣ ತಪ್ಪಿನಿಂದ ಅವಮಾನ ತಡೆಯಲಾರ್ದೆ ಅವರು ಅಲ್ಲೇ ಸೂಸೈಡ್ ಮಾಡ್ಕೊಂಡ್ರು. ತಾವು ಕಟ್ಟಿ ಮುಗಿಸದೇ ಇರೋ ಆ ಸುರಂಗದಲ್ಲೇ ಅವರ ಆತ್ಮ ಈಗ್ಲೂ ಇದೆ ಅನ್ನೋದು ಅಲ್ಲಿನ ಜನರ ಬಲವಾದ ನಂಬಿಕೆ. ಈಗ ನೀವಿಲ್ಲಿ ಗಮನಿಸಲೇಬೇಕಾದ ಒಂದು ರೋಚಕವಾದ ವಿಷಯ ಏನಂದ್ರೆ, ಸರ್ಕಾರ ಎಷ್ಟೋ ಬಾರಿ ಈ ಸುರಂಗಕ್ಕೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕೋಕೆ ಟ್ರೈ ಮಾಡಿದೆ. ಆದ್ರೆ ಆಶ್ಚರ್ಯ ಏನಂದ್ರೆ, ಪ್ರತಿ ಬಾರಿಯೂ ಆ ಬೀಗಗಳು ನಿಗೂಢವಾಗಿ ಒಡೆದೋಗಿವೆ ಅಂತ ಮೂಲಗಳು ಹೇಳ್ತವೆ. ನಂಬೋಕೆ ಕಷ್ಟ ಆದ್ರೂ ಇದು ನಿಜ. ಈ ಸುರಂಗದ ಮೂಲಕ ಹೋಗುವ ಎಷ್ಟೋ ಪ್ರಯಾಣಿಕರು ಹೇಳೋ ಪ್ರಕಾರ ಆ ಕರ್ನಲ್ ಬರೋಗ್ ಅವರ ಉಪಸ್ಥಿತಿಯನ್ನ ಅವರು ಫಿಸಿಕಲ್ ಆಗಿ ಫೀಲ್ ಮಾಡಿದ್ದಾರಂತೆ. ಕತ್ತಲಲ್ಲಿ ಕೇಳಿಬರೋ ಆ ವಿಚಿತ್ರವಾದ ಎಕೋಗಳು ಮತ್ತೆ ಯಾವುದೇ ಕಾರಣವಿಲ್ಲದೆ ಕೇಳಿಸೋ ಆ ಜೋರಾದ ಚೀರಾಟಗಳು, ಅದೆಲ್ಲ ಕೇಳಿದ್ರೆ ಅಲ್ಲಿನ ವಾತಾವರಣ ಎಷ್ಟು ಭಯಾನಕವಾಗಿರಬಹುದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕೊನೆಯದಾಗಿ ರವೀಂದ್ರ ಸರೋವರ ಮೆಟ್ರೋ. ಕಾಂಕ್ರೀಟ್ ನಗರದ ನಡುವಿನ ನಿಗೂಢ ನೆರಳು. ನೋಡಿ, ಈ ತರಹದ ಅಸಹಜ ಘಟನೆಗಳು ಬರೀ ನಿರ್ಜನ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಕೋಲ್ಕತ್ತಾದಂಥ ಬ್ಯುಸಿ ಸಿಟಿಯ ಈ ಆಕ್ಟಿವ್ ಮೆಟ್ರೋ ಸ್ಟೇಷನ್ ಅನ್ನ ಸ್ಥಳೀಯವಾಗಿ ಸೂಸೈಡ್ ಪಾಯಿಂಟ್ ಅಂತಾನೆ ಕರೀತಾರೆ. ಯಾಕಂದ್ರೆ ದುರದೃಷ್ಟವಶಾತ್ ತುಂಬಾನೇ ಜನ ಈ ಮೆಟ್ರೋ ಹಳಿಗಳಿಗೆ ಹಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಸರಣಿ ಸಾವುಗಳೇ ಈ ಸ್ಟೇಷನ್ಗೆ ಒಂದು ಕರಾಳ ಇತಿಹಾಸವನ್ನ ಕೊಟ್ಟಿದೆ ಅಂತ ಹೇಳಬಹುದು.
ವಾಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಇದನ್ನ ಹೇಳ್ತಿರೋದು ಕೇವಲ ಸಾಮಾನ್ಯ ಜನರಲ್ಲ. ಪ್ರತಿದಿನ ಅದೇ ಟ್ರ್ಯಾಕ್ಸ್ ಮೇಲೆ ರೈಲು ಓಡ್ಸೋ ಟ್ರೈನ್ಡ್ ಪ್ರೊಫೆಷನಲ್ ಮೆಟ್ರೋ ಡ್ರೈವರ್ಗಳು ಕೂಡ ವಿಚಿತ್ರ ದೃಶ್ಯಗಳನ್ನ ನೋಡಿದ್ದಾರಂತೆ. ಹಳಿಗಳ ಮೇಲೆ ಯಾರೋ ನಿಂತಿರೋ ತರಹದ ಮಂಜಾದ ನೆರಳುಗಳನ್ನ ನೋಡಿದಿವಿ ಅಂತ ಅವರು ಅಫಿಷಿಯಲ್ ಆಗಿನೇ ಹೇಳ್ಕೊಂಡಿದ್ದಾರೆ. ಹಗಲಿನ ಹೊತ್ತು ನೋಡಿದ್ರೆ ಸೇಮ್ ಮೆಟ್ರೋ ಸ್ಟೇಷನ್ ಜನರಿಂದ ತುಂಬಿರುತ್ತೆ. ಆದ್ರೆ ರಾತ್ರಿಯಾದ ತಕ್ಷಣ ವಾತಾವರಣ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಕೊನೆಯ ರೈಲಿನ ಸಮಯದಲ್ಲಿ ವಿಚಿತ್ರವಾದ ಮನುಷ್ಯರ ನೆರಳುಗಳು ಓಡಾಡೋದು ಮತ್ತೆ ಎಲ್ಲಿಂದನೋ ಚೀರಾಟ ಕೇಳಿ ಬರೋದು ಇಲ್ಲಿನ ದಿನನಿತ್ಯದ ಕಥೆ ಅಂತಾರೆ ಸ್ಥಳೀಯರು. ಸೊ ಈಗ ನಮ್ ಮುಂದೆ ಇರೋ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಇವೆಲ್ಲ ಕೇವಲ ಸ್ಥಳೀಯರು ಹೆಣೆದ ಕಥೆಗಳ ಬರೀ ಭ್ರಮೆಯಾ? ಅಥವಾ ಆ ಕತ್ತಲಲ್ಲಿ, ಆ ಖಾಲಿ ನಿಲ್ದಾಣಗಳಲ್ಲಿ ಕಣ್ಣಿಗ್ ಕಾಣಿಸ್ದ ಬೇರೇನಾದ್ರೂ ನಿಜಕ್ಕೂ ಇದೆಯಾ? ನಾವಿಲ್ಲಿ ಜಡ್ಜ್ ಮಾಡಕ್ ಹೋಗಲ್ಲ. ಆ ನಿರ್ಧಾರನ ನಿಮ್ಗೆ ಬಿಡ್ತೀನಿ. ಕೊನೆ ರೈಲು ಹೊರಟು ಹೋದ ನಂತರ ಆ ಖಾಲಿ ಸ್ಟೇಷನ್ಗಳಲ್ಲಿ ನಿಜಕ್ಕೂ ಏನಾಗತ್ತೆ ಅನ್ನೋ ಸತ್ಯ ಇಂದಿಗೂ ಆ ನೆರಳುಗಳಲ್ಲೇ ಅಡಗಿದೆ. ಈ ವಿಶ್ಲೇಷಣೆ ನಿಮ್ಗಿಷ್ಟ ಆಗಿದ್ರೆ ಖಂಡಿತ ಯೋಚನೆ ಮಾಡಿ. ಆ್ಯಂಡ್ ಮುಂದಿನ ಪ್ರಸ್ತುತಿಯಲ್ಲಿ ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ರಾತ್ರಿ ರೈಲ್ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರ ಇರ್ಲಿ.